ನಮಸ್ಕಾರ. ತುಂಬ ಗಾಳಿ ಇದೆ. ಸೊ ಗೈಸ್, ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇಲ್ಲೇ ಒಂದು ಚಿಕ್ಕ ಒಂದು ರೌಂಡ್ ಟ್ರಿಪ್ ಹಾಕೋಣ ಅಂತ, ಇಲ್ಲೇ ಒಂದು ನಮ್ಮ ಊರ ಸುತ್ತಮುತ್ತನೇ. ಸೊ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ಸೊ ಮಳೆ ಈಗ ಸ್ವಲ್ಪ ನಿಂತಿದೆ ಗೈಸ್, ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ವೆದರ್ ಮಾತ್ರ ಚಿಲ್ಲಾಗಿದೆ ಗೈಸ್, ಎಲ್ಲಿಗಾದರೂ ಹೋಗ್ಬೇಕು ಅನಿಸ್ತಾ ಇದೆ. ಸೊ ಇಲ್ಲೇ ನೋಡೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್ ನೋಡಿ, ಆಫ್ ರೋಡ್ ಇದೆ ದೇವಸ್ಥಾನಕ್ಕೆ ಇಲ್ಲಿ. ಸೊ ನಾವು ಇವತ್ತು ಹೋಗ್ತಾ ಇರೋದು ಸಿದ್ದಾಪುರ ಬೆಟ್ಟ ಅಂತ. ಸೊ ಟೆಂಪಲಿಗೆ ಹೋಗೋ ರೂಟ್ ನೋಡಿ ಹೀಗಿದೆ, ಫುಲ್ ಆಫ್ ರೋಡು. ಸೊ ಇದು ಬಂದು ಹೊಸದುರ್ಗದಲ್ಲಿ ಇರ್ತಕ್ಕಂತಹ ಒಂದು ದೇವಸ್ಥಾನ. ಸೊ ಹೊಸದುರ್ಗದಿಂದ ನೀವು ಹೊಳಲ್ಕೆರೆ ಹೋಗೋ ರೋಡಲ್ಲಿ ಒಂದು ಚಂದನ್ ಪ್ಯಾಲೇಸ್ ಅಂತ ಬರುತ್ತೆ. ಸೊ ಆ ಹೋಟೆಲಿಂದ ರೈಟ್ ಸೈಡಿಗೆ ಕಟ್ ಆಗಬೇಕು. ಸೊ ನೋಡಿ, ಫುಲ್ ಒಂದು ಮೈನ್ ರೋಡಿಂದ ಒಂದು 2 ಕಿಲೋಮೀಟರ್ಸ್ ಆಗ್ಬೋದು. ಫುಲ್ ಆಫ್ ರೋಡ್ ಇದೆ, ಎಲ್ಲ ಗಾಡಿನೂ ಬರುತ್ತೆ, ಆರಾಮ ಬರುತ್ತೆ. ಜೀವದ ಭಾಗ ಎಂದೆಂದಿಗೂ ನೀನಿಲ್ಲದ ಯಾವ ಸ್ವಪ್ನವೂ ಕೂಡ ಬೇಡವೇ ಬೇಡ. ಈ ಕಣ್ಣೀರು ಏನೇ ಆದರೂ ನಾ ಎಲ್ಲೇ ಹೋದರೂ ನಿನ್ನ ಜೀವನದಲ್ಲಿ ಇರುವಂತೆ ಪಾಲಿಸು. ಸೊ ಗೈಸ್, ಈಗ ಬಂದ್ವಿ, ಟೆಂಪಲಿಗೆ ಬಂದಿದ್ದೀನಿ. ತೋರಿಸ್ತೀನಿ ಅಲ್ಲಿ ಮೇಲ್ಗಡೆ ಹೋಗಿ ಹೇಗಿದೆ ಅಂತ. ಜಸ್ಟ್ ಈಗ ನಾ ಬಂದೆ. ಸೊ ನೋಡ್ಬೋದು, ಇಲ್ಲಿ ಯಾರು ಕಾಣ್ತಾ ಇಲ್ಲ ಗೈಸ್. ಲಿಟ್ರಲಿ ಅಲ್ಲಿ ಮೇಲೆ ಇರ್ಬೋದೇನೋ ಗೊತ್ತಿಲ್ಲ. ಸೊ ಇಲ್ಲಂತೂ ಯಾರೂ ಬಂದಿಲ್ಲ. ಹೋಗೋಣ ಈಗ ಮೇಲ್ಗಡೆ. ಈ ಕಡೆ ಫುಲ್ ತೋಟಗಳಿದೆ, ಇಲ್ಲೇನೋ ಮಾಡ್ತಾ ಇದ್ದಾರೆ ಗೈಸ್, ಇದೇನಂತ ಗೊತ್ತಿಲ್ಲ. ಸೊ ಸಮುದಾಯ ಭವನ ಐ ಥಿಂಕ್. ಸೊ ಹಾಲ್ ಟೈಪ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ನೋಡೋಣ, ಅಲ್ಲಿ ಮೇಲ್ಗಡೆ ಇದ್ದರೆ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಮೇಲೆ ಹೋಗೋಣ. ಎಷ್ಟು ಚೆನ್ನಾಗಿ ಕಾಣ್ತಿದೆ ವಿಡಿಯೋದಲ್ಲಿ ಅಲ್ವಾ. ಸೊ ಮಾನ್ಸೂನ್ ಟೈಮ್ ಆಗಿರೋದ್ರಿಂದ ಈ ರೀತಿ ಕಾಣುತ್ತೆ ಸ್ನೇಹಿತರೆ. ಸೊ ಜಾಸ್ತಿ ಏನು ಸ್ಟೆಪ್ಸ್ ಇಲ್ಲ. ಓಕೆ, ಸೊ ನೋಡ್ಬೋದು ಇಲ್ಲಿ ಸ್ನೇಹಿತರೆ ಬೇಡ್ರ ಕಣ್ಣಪ್ಪ ಅಂತ ಇಲ್ಲೊಂದು ಮೂರ್ತಿ ಇದೆ. ಓಕೆ, ಕಾಣಿಸ್ತಾ ಇದೆ ಅನಿಸುತ್ತೆ. ಓಕೆ, ಬೇಡ್ರ ಕಣ್ಣಪ್ಪ ಅಂತ ಇಲ್ಲೊಂದು ಸ್ಟ್ಯಾಚು ಇದೆ. ಇಲ್ಲಿ ಮೇಲೆ ಸಿದ್ದೇಶ್ವರ ಸ್ವಾಮಿ ಅಂತ. ಸೊ ಇಲ್ಲೊಂದು ಲಿಂಗು ಇದೆ ಸ್ನೇಹಿತರೆ. ಮೋಸ್ಟ್ಲಿ ಈ ಟೈಮಲ್ಲಿ ಡೋರ್ ಹಾಕಿರ್ಬೋದು. ಸೊ ಓಕೆ, ಸೊ ಸ್ನೇಹಿತರೆ ಲಾಕ್ ಆಗಿದೆ. ಸೊ ಇಲ್ಲಿ ಏನು ವಿಶೇಷ ಅಂತಂದರೆ, ಇಲ್ಲಿ ನೋಡ್ಬೋದು ಮೇಲ್ಗಡೆ ಬಂಡೆ ಇದೆಯಲ್ಲ. ಸೊ ಬಂಡೆ ಒಳಗಡೆ, ಸೊ ಗುಹೆ ಒಳಗಡೆ ಇರ್ತಕ್ಕಂಥ ಒಂದು ಸಿದ್ದೇಶ್ವರ ಸ್ವಾಮಿ. ಇಲ್ಲಿಂದ ಕಾಣಲ್ಲ. ಓಕೆ, ಕಾಣುತ್ತೆ ನೋಡಿ, ಝೂಮ್ ಆಗ್ತೀನಿ. ಸೊ ಅಲ್ಲಿ ಕಾಣ್ತಾ ಇದೆಯಲ್ವಾ. ಸೊ ಲಿಂಗು ಕಾಣ್ತಾ ಇದೆ ಅಂದ್ಕೊಡ್ತೀನಿ. ಓಕೆ ಓಕೆ ಸೊ ನೋಡ್ಬೋದು ಯಾವ ರೀತಿ ವಿಶಾಲವಾಗಿದೆ ಗೈಸ್. ಸೊ ಸುತ್ತ ಬೆಟ್ಟ ಇದೆ, ಈ ರೀತಿ ಕಾಣುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇಲ್ಲೊಂದು ಬಂಡೆ ಇದೆ. ಆವಾಗ ಹೋಗ್ತಾ ಇದ್ವಿ, ಬಟ್ ಇವಾಗ ಮರ್ತೋಗಿದೆ. ಸೊ ಇಲ್ಲೇ ಅನಿಸುತ್ತೆ, ಇಲ್ಲೆಲ್ಲೋ ಮೇಲ್ಗಡೆ ಹೋಗಿ ಬಂಡೆ ಮೇಲೆ ಹೋಗಿ ಕಾಣುತ್ತೆ. ಒಳ್ಳೆ ಸೀನಿಕ್ ಮಾತ್ರ ಇರುತ್ತೆ.
ಸೊ ಮಾರ್ನಿಂಗ್ ಟೈಮ್ ಅಥವಾ ಈವ್ನಿಂಗ್ ಟೈಮ್ ಬಂದರೆ ಇಲ್ಲಿ ನೀವು ನಿಮಗೆ ಸನ್ಸೆಟ್ ಕಾಣುತ್ತೆ. ಸೊ ಸನ್ಸೆಟ್ ವ್ಯೂ ಬರಬೇಕು ಅಂದರೆ ಈ ಜಾಗಕ್ಕೆ ಬರ್ಬೋದು. ಇಲ್ಲೊಂದು ಬಿಲ್ಪತ್ರೆ ಮರ ಕೂಡ ಇದೆ. ಓಕೆ, ಸೊ ಸಕ್ಕತ್ತಾಗಿ ಕಾಣ್ತಾ ಇದೆ ಮಾತ್ರ ದೇವಸ್ಥಾನ. ಸೊ ಗೈಸ್, ಇಲ್ಲೇ ಸ್ವಲ್ಪ ಹೊತ್ತು ಈಗ ಕೂತಿದ್ದೆ. ಸೊ ಸಣ್ಣದಾಗಿ ಮಳೆ ಹನಿ ಶುರುವಾಗ್ತಾಯಿದೆ. ಸೊ ಆದಷ್ಟು ಬೇಗ ನಾವು ಇಲ್ಲಿಂದ ಹೋಗಬೇಕು. ಸೊ ಚಿಕ್ಕದಾಗಿ ಸೋನೆ ಬರ್ತಾಯಿದೆ. ಸೊ ಜೋರು ಹಾಕಿನ ಮುಂಚೆ ನಾವಿಲ್ಲಿಂದ ಹೋಗಬೇಕು. ಸೊ ಮಳೆ ಏನಾದರೂ ಬಂದರೆ ರೈನ್ ಕೋಟ್ ಕೂಡ ತಂದಿಲ್ಲ. ಸೊ ಅದಕ್ಕೋಸ್ಕರ ಬೇಗ ಹೋಗೋಣ. ಸೊ ನೋಡಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೊ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ ಹೊಸದುರ್ಗದಲ್ಲಿರ್ತಕ್ಕಂತಹ ಈ ಒಂದು ಬೆಟ್ಟ. ದೇವಸ್ಥಾನ ಓಪನ್ ಇದ್ದರೆ ತೋರಿಸ್ತಾ ಇದ್ದೆ, ಬಟ್ ಲಕ್ಕಿ ನೋಡೋಣ, ಇನ್ನೊಂದು ಟೈಮ್ ಬಂದಾಗ ತೋರಿಸ್ತೇನೆ. ಸೊ ಮಳೆ ಶುರುವಾಯಿತು, ಈಗ ಹೊರಡಂತೆ. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವ್ಲಾಗ್ ಬರುತ್ತೆ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಬಾಯ್.